ಬೇಗ ಬೆಲ್ಲದ ಪೊಂಗಲ್ ಮಾಡಿ ದೇವರಿಗೆ ನೈವೇದ್ಯನ ಇಟ್ಟು ಎಲ್ರೂ ಬಾಯ್ನೂ ಸಿಹಿ ಮಾಡಿ. ಬೆಲ್ಲದ ಪೊಂಗಲ ಅದ್ ಹೇಗ್ ಮಾಡೋದು? ಏನೇ ಬೆಲ್ಲದ ಪೊಂಗಲ್ ಹೇಗ್ ಮಾಡೋದು? ಬೆಳಗ್ಗೆ 5 ಗಂಟೆಗೆ ಎದ್ದು ಯೋಗ ಮೆಡಿಟೇಷನ್ ಮಾಡ್ತೀಯಂತೆ, ಬೆಲ್ಲದ ಪೊಂಗಲ್ ಮಾಡಕ್ ಬರಲ್ವಾ? ಅದ್ ಸುಮ್ಮನೆ ಕವರ್ ಮಾಡೋದಕ್ಕೋಸ್ಕರ ಹೇಳಿದ್ದು. ಪ್ರಾಸೆಸ್ ಸ್ವಲ್ಪ ಹೇಳ್ಕೊಡಿ ಆಂಟಿ. ಏನದ್ಕೆ ಹರಿಕಾ ಏನಂತ ಇದ್ದಾಳೆ? ಏನಿಲ್ಲ ಅತ್ತೆ, ಬೆಲ್ಲದ ಪೊಂಗಲ್ ಸಾಕಾ, ಜೊತೆಗೆ ಶಾವ್ಗೆ ಪಾಯಸ, ಪುಳಿಯೋಗರೆ, ವಡೆ ಇದನ್ನು ಮಾಡ್ಬೇಕಂತ ಕೇಳ್ತಿದ್ದೀನಿ. ಲೇ ಮೂದೇವಿ, ಪೊಂಗಲ್ಲೇ ಮಾಡಕ್ ಬರಲ್ಲ, ಪುಳಿಯೋಗ್ರೆ ಪಾಯಸ ವಡೆ ಬೇರೆ ಮಾಡ್ತಾಳಂತೆ. ಅದೆಲ್ಲ ಬೇಡಮ್ಮ, ಪೊಂಗಲ್ ಒಂದು ಮಾಡಿದ್ರೆ ಸಾಕು. ಆಂಟಿ ಹೇಗಾದ್ರೂ ಮಾಡಿ ಅತ್ತಿನಿಲ್ಲಿಂದ ಕಳಿಸ್ಬಿಡ್ತೀರಾ? ಯಾಕೆ ಅದ್ಕೇನೆ ಯಾಕೆ ಕಳಿಸ್ಬೇಕು? ವಸು ಮಾಡ್ತಾಳಲ್ಲ, ಅವಳು ಮಾಡ್ದಾಗೆ ಮಾಡು ಪ್ಲೀಸ್. ಅತ್ತೆ ಇದ್ರೆ ನನಗೆ ಟೆನ್ಷನ್ ಆಗುತ್ತೆ, ಪ್ಲೀಸ್ ಕಳಿಸ್ಬಿಡಿ. ಸರಿ ಇರು. ಏನಣ್ಣ, ಅದ್ಕೆ ಅಣ್ಣ ಕರಿತಾ ಇದ್ದಾನೆ, ಕೇಳಿಸ್ತಿಲ್ವಾ? ಹೋಗ್ತೀನಿರು, ಮೊದಲು ನೈವೇದ್ಯ ರೆಡಿ ಆಗ್ಲಿ. ನೀನ್ ಇಲ್ಲೇ ಇದ್ರೆ ಏನು ರೆಡಿ ಆಗಲ್ಲ. ಏನದ್ಕೆ? ಏನಿಲ್ಲ, ಅಣ್ಣ ಯಾಕೆ ಕರೆದ್ನೋ ಏನೋ, ಒಂದ್ಸಲ ಕೇಳ್ಕೊಂಡ್ ಬಾ. ಅದ್ಕೆ ಇಲ್ಲಿ ನಾನು ಪಾವನಿ ಇದೀವಲ್ಲ, ಹೋಗು. ಅಣ್ಣ ಅದ್ಕೆ ಬರ್ತಾ ಇದ್ದಾಳೆ, ಹೋಗು. ರಾಕಿ, ಬೇಗ ಸ್ಟವ್ ಹಚ್ಚು. ನೀನೇನು ಯೋಚನೆ ಮಾಡಬೇಡ, ರಾಕಿಗೆ ಬಿಸ್ಕೆಟ್ ಕೊಟ್ಟಿದ್ದೀನಿ. ಅಕ್ಕ ಅಕ್ಕ, ನಂಗೂ ರೆಸಿಪಿ ಹೇಳ್ಕೊಡ್ತೀಯಾ ಪ್ಲೀಸ್? ನಂಗೆ ಬೆಲ್ಲದ ಪೊಂಗಲ್ ಮಾಡಕ್ ನಿಜವಾಗ್ಲೂ ಬರಲ್ಲ. ನಾನು ಹೇಳ್ದಂಗೆ ಮಾಡು. ಅದ್ಗೆ ನಿಮ್ಮಣ್ಣ ಕರೆದೇ ಇಲ್ಲ. ಗೊತ್ತಾ? ಅಂದ್ರೆ ಅಣ್ಣ ಯಾವಾಗ್ಲೂ ಹೀಗೆ, ಅದಕ್ಕೆ ಕರೆದು ಬಿಟ್ಟು ಕರೆದಿಲ್ಲ ಅಂತ ಹೇಳ್ತಾನೆ. ಅದನ್ನು ಕೊಡು. ವಸು ಅಕ್ಕ, ಪೊಂಗಲ್ಗೆ ಅಷ್ಟೊಂದು ಏಲಕ್ಕಿ ಹಾಕಬಾರ್ದು, 4 ಸಾಕು. ಪ್ಲೀಸ್ ಅಕ್ಕ, ಅತ್ತೆ ನೋಡ್ತಿದ್ದಾರಲ್ಲ, ಅದಕ್ಕೆ ಹಾಗಂದೆ. ಪೊಂಗಲ್ ಮಾಡೋಕ್ಕೂ ಬರಲ್ವಾ ನಿನಗೆ? ಪರವಾಗಿಲ್ಲ ಬಿಡಿಯತ್ತೆ, ನಾನು ಮುಂದೆ ನಿಂತು ವಸು ಅಕ್ಕನ ಕಲ್ ಮಾಡಿಸ್ತಿದ್ದೀನಲ್ಲ. ಏನಾತಿ ಉಸಿರುವಳ್ಳಿ. ಸಾರಿ ವಸು ಅಕ್ಕ, ಅತ್ತೆ ಕೈಲಿ ನಿನ್ನ ಬಯಸಿದ್ದಕ್ಕೆ. ಬೇಗ ರೆಡಿ ಮಾಡಿ, ಟಿಫನ್ಗೆ ಟೈಮ್ ಆಗ್ತಾ ಇದೆ. 2 ಮಿನಿಟ್ಸ್ ಅತ್ತೆ. ಅಕ್ಕ, ನಿನ್ ಪೊಂಗಲ್ ರೆಡಿ ಅಲ್ವಾ?
ನೀನ್ ಸಾಮಾನ್ಯದೊಳಲ್ಲ ಬಿಡು, ನೀನೇ ನನ್ ವಾರಸ್ದಾರಳು. ಮನೆ ಹಾಳು ಮಾಡೋ ಮಂತ್ರ ಬುದ್ಧಿ ಮೈ ತುಂಬಾ ಇದೆ ನಿನಗೆ. ಹೋಗ್ಲಿ ಬಿಡಮ್ಮ, ಅವಳಿಗೂ ನಿಮ್ಮ ಅತ್ತೆ ವಯಸ್ಸಾದಾಗ ರೆಸ್ಟ್ ತಗೊಂತಾಳೆ. ಅಂದ್ರೆ ಇವಾಗ ನನಗೆ ವಯಸ್ಸಾಗೋಯ್ತು ಅಂತಿದ್ದೀರಾ? ಇರೋ ವಿಷಯ ಹೇಳಿದ್ರೆ ಇರಿಯೋಕೆ ಬರ್ತೀಯಲ್ಲ. ನಮ್ಮ ಅತ್ತಿಗೆಗೆ ಅಷ್ಟೇನ್ ವಯಸ್ಸಾಗಿಲ್ಲ ಅಣ್ಣ. ಸ್ವಲ್ಪ ಬೊಜ್ಜು ಕರಗಿಸಿ ಸ್ಲಿಮ್ ಆದ್ರೆ ಹೊಸ ಮದ್ವೆ ಹೆಣ್ಣಿನ ತರ ಇರ್ತಾಳೆ ನಮ್ಮ ಅತ್ತಿಗೆ. ಹಾಗಾದ್ರೆ ನಿಮ್ಮ ಮತ್ತಿಗೆ ಸೊಸೆಯರ್ ಪೈಪೋಟಿ ಕೊಡ್ತಾಳೆ ಅಂತ ಆಯ್ತು. ಒಳ್ಳೇದೇ ಅಲ್ವಾ? ನಮಗೆ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್. ನಮ್ಮ ಮನೆಯಲ್ಲಿ ಮದುವೆ ಇದ್ದಿದ್ರಿಂದ ಅವರು ಈವೆಂಟ್ನ ಮುಂದಕ್ಕೆ ಹಾಕೊಂಡಿದ್ರು. ನಾವೇ ಈವೆಂಟ್ ಮಾಡಬೇಕು ಅಂತ ವೆಯ್ಟ್ ಮಾಡಿದ್ರು. ನಾವು ಆ ರೆಸ್ಪೆಕ್ಟ್ನ ಕಾಪಾಡ್ಕೋಬೇಕು. ಮುಖ್ಯವಾಗಿ ಅಭಿ, ನಿನ್ನ ಮೇಲೆ ಅವ್ರು ಹೋಪ್ ಇಟ್ಕೊಂಡಿದ್ದಾರೆ. ಐ ವಿಲ್ ಡೂ ಮೈ ಬೆಸ್ಟ್ ಡ್ಯಾಡಿ. ಅವ್ರ ನಂಬಿಕೆನ ಉಳಿಸ್ಕೊಳ್ತೀನಿ. ಅಖಿಲ್, ಮೆಟೀರಿಯಲ್ ವಿಷಯದಲ್ಲಿ ಸ್ವಲ್ಪನೂ ಕಾಂಪ್ರಮೈಸ್ ಆಗಬಾರ್ದು. ಇಂಥ ಈವೆಂಟಲ್ಲಿ ನಾವು ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡದೆ ಹೆಸರು ಸಂಪಾದಿಸ್ಕೋಬೇಕು. ಆಯ್ತಪ್ಪ. ಇನ್ನೊಂದು ಮುಖ್ಯವಾದ ವಿಷಯ. ಅಯ್ಯೋ ಸಾಕು ನಿಲ್ಲಿಸ್ರಿ. ಡೈನಿಂಗ್ ಟೇಬಲ್ ಮುಂದೆ ವ್ಯಾಪಾರ ಮಾತಾಡ್ತಾ ಇದ್ದೀರಲ್ಲ, ಬೇರೆ ಏನಾದ್ರೂ ಮಾತಾಡ್ಬೋದಲ್ವಾ? ಅವ್ರು ನನಗೆ ಸಿಗೋದು ಇವಾಗ್ಲೇ ಅಲ್ವಾ ಜಯಂತಿ, ಆಮೇಲೆ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಸರಿ, ತಿಂದ ಮೇಲೆ ಮಾತಾಡ್ಕೊಳ್ಳಿ. ಹೌದಣ್ಣ, ಹೊಟ್ಟೆ ಗುಡ್ಗುಡು ಅಂತಿದೆ. ಹೊಸ ಸೊಸೆರ ಬೇಗ ಬಡ್ಸ್ರಿ. ಇವತ್ತು ಸೊಸೆಯರಿಬ್ರು ಬೆಲ್ಲದ ಪೊಂಗಲ್ ಮಾಡಿದಾರೆ ರೀ. ಅದಕ್ಕಿಂತ ಮುಂಚೆ ವಸು ನೂಡಲ್ಸ್ ಮಾಡಿದ್ಲಲ್ಲ. ಮಗುಗೋಸ್ಕರನೇ ತಾನೇ ಮಾಡಿದ್ದು ಚಿಕ್ಕಮ್ಮ. ಹಾರಿಕಾ, ವಸು ಬೇಗ ಬಡಿಸಿ. ಫಸ್ಟ್ ಟೈಮ್ ಮಾಡಿದ್ದೀನಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು. ಏನು ಫಸ್ಟ್ ಟೈಮ್ ಮಾಡಿದ್ಯಾ? ಹೆಚ್ಚು ಕಮ್ಮಿ ಆಗ್ಬೋದು. ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ಲಾ? ನಿನ್ನು ಯಾಕಮ್ಮ ವಸು ಕಲ್ಲಿನ ತರ ನಿಂತ್ಬಿಟ್ಟೆ? ಹೀಗಾದ್ರೆ ಹೊತ್ತು ಮುಳುಗೋವರೆಗೂ ಬಡ್ಸೋದೇ ಮುಗಿಯಲ್ಲ. ಅಬಿಗ್ ಬಡ್ಸಿದ್ ಮುಗ್ದಿದ್ರೆ ಸ್ವಲ್ಪ ನಮಗೂ ಬಡ್ಸಮ್ಮ.
ಅಮ್ಮ ಸುಮಂಗ್ಲಿ, ಯಾಕೆ ಜೋರ್ ಮಾಡ್ತೀಯಾ? ಅವ್ರ ಮನೇಲಿರೋರು 4 ಜನ, ಇಲ್ಲಿ ಇಷ್ಟು ಜನ ಇದೀವಿ, ಸ್ವಲ್ಪ ರೂಢಿ ಆಗ್ಲಿ. ನೋಡ್ದ ಅದ್ಕೆ ಅವಳನ್ನ ಹೇಗ್ ತಲೆ ಮೇಲೆ ಕೂರ್ಸ್ಕೊತಾ ಇದ್ದಾನೆ ಅಂತ. ಎಂಥ ಮಾತಣ್ಣ ಇದು? ಬೆಲ್ಲದ ಪೊಂಗಲ್ ಮಾಡೋದ್ರಲ್ಲಿ ನಮ್ಮ ಅತ್ಗೆ ಮೀರ್ ಸೊರೆ ಇಲ್ಲ. ಹೌದು ಮಾವ, ಅತ್ತೆ ಕೈ ರುಚಿ ಯಾರಿಗೂ ಬರಲ್ಲ. ಆ ಮಾತನ್ನ ಮನ್ಸಾರೆ ಹೇಳ್ತಿದ್ಯಮ್ಮ? ಸುಮಂಗ್ಲಿ, ಯಾಕೆ ಪ್ರತಿಯೊಂದ್ರಲ್ಲೂ ತಪ್ಪು ಹುಡುಕ್ತೀಯಾ? ನಮ್ಮ ಅತ್ಗೆನ ಯಾರಾದ್ರೂ ಏನಾದ್ರೂ ಅಂದ್ರೆ ನನಗ್ ತಡ್ಕೊಳಕ್ ಆಗಲ್ಲ ಅಣ್ಣ. ಅಖಿಲ್, ಪೊಂಗಲ್ ಹೇಗಿದೆ? ಸೂಪರ್ ಆಗಿದೆ. ನಿಜವಾಗ್ಲೂ? ಇಲ್ಲಿ ಜಾಸ್ತಿ ಮಾತಾಡೋದಕ್ಕಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ. ಹಾರಿಕಾ, ಅಮೃತ ಇದ್ದಾಗಿದ್ಯಮ್ಮ ಅಲ್ವಾ ಅದ್ಕೆ? ಥ್ಯಾಂಕ್ಸ್ ಚಿಕ್ಕಮ್ಮ. ಥ್ಯಾಂಕ್ ಯು ಅತ್ತೆ. ಮಾಮ್ನವ್ರೆ, ನೀವು ಟೇಸ್ಟ್ ಮಾಡಿ. ಬಡ್ಸಮ್ಮ. ಸುಮಂಗ್ಲಿ, ನೀನು ಕೂಡ ವಸು ಮಾಡಿದ ಪೊಂಗಲ್ ಟೇಸ್ಟ್ ಮಾಡು. ಅಮ್ಮ ವಸು, ಅವ್ರಿಗೂ ಬಡ್ಸಮ್ಮ. ಹೇಗಿದೆ ಮಾವ? ತುಂಬಾ ಚೆನ್ನಾಗಿದೆಯಮ್ಮ. ಜಸ್ಟ್ ಆವರೇಜ್ ಆಗೈತೆ. ಪರವಾಗಿಲ್ಲ. ಮಮ್ಮಿ, ನನ್ಗೂ ಟಿಫನ್ ಕೊಡು. ರಾಕಿ, ಇಲ್ಲಿ ಬಂದು ಕೂತ್ಕೋ. ನಾನ್ ಡ್ಯಾಡಿ ಪಕ್ಕನೆ ಕೂತ್ಕೋತೀನಿ. ರಾಕಿ, ಹೇಳಿದ ಮಾತು ಕೇಳು, ಇಲ್ಲಿ ಕೂತ್ಕೋ. ಅಲ್ಲಿ ಕೂತ್ಕೋತೀನಿ ಅಂತ ಹೇಳಿದ್ನಲ್ಲ. ಅಲ್ಲಿ ಅನುಕೀರ್ತಿ ಇದಾರಲ್ಲ, ಇದ್ರೆ ಅವರಿಬ್ರುನೇ ಇಲ್ಲಿ ಕೂತ್ಕೊಳಕ್ ಹೇಳಿ. ನಾನು ಡ್ಯಾಡಿ ಪಕ್ಕನೆ ಕೂತ್ಕೋತೀನಿ. ಜಯಂತಿ, ನಿನಗೆ ಸರಿಯಾಗಿರೋ ಮೊಮ್ಮಗ ಸಿಕ್ಕಿದಾನೆ. ಇಲ್ಲೇ ಕೂತ್ಕೋ ರಾಕಿ. ಎಷ್ಟ್ ಸಲ ಹೇಳ್ಬೇಕು ನಾನು ಡ್ಯಾಡಿ ಪಕ್ಕನೆ ಕೂತ್ಕೋತೀನಿ ಅಂತ? ರಾಕಿ, ಬಿಹೇವ್ ಯುವರ್ ಸೆಲ್ಫ್. ಅಲ್ಲೇ ಕೂತ್ಕೋ.
ಇಲ್ಲಿಗೆ ಬಂದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳ್ತಿದ್ದಾರೆ. ಇವ್ರು ನೋಡಿದ್ರೆ ಕಿಡ್ಸ್ ರೂಮಿಗೆ ಬರಬೇಡ ಅಂತ ಹೇಳ್ತಾರೆ. ವಾಶ್ರೂಮಲ್ಲಿ ಡ್ಯಾಡಿ ಇದ್ದಾಗ ಹೋಗಬಾರ್ದಂತೆ. ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸ್ ಇಲ್ಲಿ. ಚೋಟುದ್ದ ಇಲ್ಲ, ಎಷ್ಟು ಮಾತಾಡ್ತೀಯೋ ನೀನು. ಇಲ್ಲಿ ನಿನ್ನ ಯಾರು ರಿಸ್ಟ್ರಿಕ್ಟ್ ಮಾಡಲ್ಲ ರಾಕಿ, ನಿನಗೆ ಇಷ್ಟ ಬಂದ ಹಾಗಿರು. ನೋಡ್ದ ಅದ್ಕೆ ಇಷ್ಟೊತ್ತು ಅವಳನ್ನ, ಈಗ ಇವನನ್ನ ಅಣ್ಣ ಹೇಗ್ ತಲೆ ಮೇಲೆ ಕೂರ್ಸ್ಕೊತಾ ಇದ್ದಾನೆ ಅಂತ. ನಂಗೆ ಪೊಂಗಲ್ ಬೇಡ, ಪೂರಿ ಬೇಕು. ಪೂರಿ ಇಲ್ಲ, ಪೊಂಗಲ್ಲೇ ತಿನ್ಬೇಕು. ನಂಗೆ ಬೇಡ ಅಂತ ಹೇಳ್ತಿದ್ದೀನಲ್ವಾ. ರಾಕಿ, ದೊಡ್ಡವ್ರಿಗೆ ಎದುರು ಉತ್ತರ ಕೊಡ್ತಾ ಇದೀಯಾ? ತಪ್ಪು. ಪೊಂಗಲ್ ತಿನ್ನು. ನನ್ಗೇನು ಬೇಡ. ರಾಕಿ, ರಾಕಿ, ಏನವಿ ಚಿಕ್ಕ ಮಗುನ ಹಾಗೆ ಬೈತೀಯ? ಮತ್ತಿನ್ನೇನಣ್ಣ, ಅವನ್ ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆನಾ? ಆ ವಯಸ್ಸಲ್ಲಿ ಏನ್ ಗೊತ್ತಾಗುತ್ತಮ್ಮ. ನೋಡು ಅಭಿ, ಅನು ಕೀರ್ತಿ ಹೇಗೋ ಅವನು ಹಾಗೇನೆ. ಇವರಿಬ್ಬರ ಜೊತೆ ಹೇಗಿರ್ತೀಯೋ ಅವನ ಜೊತೆನೂ ಹಾಗೇ ಇರು. ಅವನು ನಿನ್ ಮಗ. ವಸು ಮುಂದೆ ನೀನು ಹಾಗೆ ಅನ್ಬಾರ್ದಾಗಿತ್ತು ಅಭಿ. ರಾಕಿ ಜೊತೆಗೆ ವಸುಗೂ ಬೇಜಾರಾದಂಗಿದೆ. ಅವ್ರಿಗೆ ನೋವಾಗುತ್ತೆ ಅಂತ ಏನು ಹೇಳ್ದೇ ಇರಕ್ಕಾಗತ್ತಾ? ಮಕ್ಕಳು ತಗ್ಗಿ ಬಗ್ಗಿ ನಡಿಬೇಕು ತಾನೆ. ಅವನು ಚಿಕ್ಕ ಹುಡುಗ ಜಯಂತಿ. ಅನು ಕೀರ್ತಿ ಕೂಡ ಚಿಕ್ಕ ಮಕ್ಳೇ ಅಲ್ವಾ ಅಣ್ಣ? ಇವ್ರು ಹೇಗ್ ಮಾತಾಡ್ತಾರೆ, ಅವನು ಹೇಗ್ ಮಾತಾಡ್ತಾನೆ? ಎಲ್ಲ ಬೆಳೆಸಿದ್ರ ಮೇಲೆ ನಿಂತಿರುತ್ತೆ. ಒಳ್ಳೇದು ಕೆಟ್ಟದ್ದು ಹೇಳ್ಕೊಟ್ಟು ಬೆಳೆಸ್ಬೇಕು. ಇಲ್ದೆ ಹೋದ್ರೆ ಹೀಗೆ ಆಗುತ್ತೆ. ಸ್ವಲ್ಪ ಸುಮ್ಮನಿರ್ತೀಯ ಜಯಂತಿ. ಒಳ್ಳೇದು ಕೆಟ್ಟದ್ದು ತಿಳ್ಕೊಳ್ಳೋ ವಯಸ್ಸಲ್ಲ ಅವನು. ಏನು ಗೊತ್ತಿಲ್ದೆ ಅಷ್ಟೆಲ್ಲ ಮಾತಾಡ್ನ ಅಣ್ಣ. ನೀನ್ ಕಡ್ಡಿನ ಗುಡ್ಡ ಮಾಡ್ಬೇಡಮ್ಮ. ಅದ್ಕೇನ್ ಯಾರಾದ್ರೂ ಏನಾದ್ರೂ ಅಂದ್ರೆ ನಾನ್ ತಡ್ಕೊಳಲ್ಲ ಅಣ್ಣ. ಅದು ಮಕ್ಕಳಾದ್ರೂ ಸರಿ, ದೊಡ್ಡವರಾದ್ರೂ ಸರಿ, ನಾನ್ ಸಹಿಸಲ್ಲ. ಇಲ್ಲಿಗೆ ಈ ವಿಷಯನ ಬಿಟ್ಬಿಡಿ. ಏನೋ ಅದಕ್ಕೆ ನೀನ್ ನೆಮ್ಮದಿಯಾಗಿ ತಿನ್ನದ ಹಾಗೆ ಮಾಡ್ಬಿಟ್ರು. ನಿನ್ನ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಐತೆ. ಈ ತುತ್ತಿಗಿಂತ ಅವ್ರ ಜಗಳ ನೋಡಿ ನನ್ನ ಹೊಟ್ಟೆ ತುಂಬೋಯ್ತು.